ನಮಸ್ಕಾರ. ಅನುರಾಧ ನಕ್ಷತ್ರ ಬಹಳ ಜನ ಹೇಳ್ತಾರೆ ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ, 4 ಪಾದಗಳು ಕೂಡ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚ ಸ್ಥಾನ. ಭವಿಷ್ಯ ನನಗನ್ಸುತ್ತೆ ಹಿರಿಯರು ಒಂದು ನೀಚ ಸ್ಥಾನ ಇದ್ದರೆ, ಅಲ್ಲಿ ಚಂದ್ರ ಇದ್ದರೆ ಚಂದ್ರ ಮನಸ್ಸನ್ನು ಕೆಡಿಸ್ತಾನೆ, ಡಿಪ್ರೆಷನ್ ಕೊಡ್ತಾನೆ, ಕೋಪ ಕೊಡ್ತಾನೆ. ಚಿಕ್ಕ ವಯಸ್ಸಿಂದನೇ ಅದೆಲ್ಲ ಬಂದ್ಬಿಡುತ್ತೆ. ಆದುದರಿಂದನೇ ಇದನ್ನು ಮಹಾನಕ್ಷತ್ರ ಅಂತ ಹೇಳಿದ ಕೂಡಲೇ ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಒಂದು ರೀತಿಯಾದಂತಹ ಹುಟ್ಟಿಯಿಂದನೇ ಸಮಾಧಾನ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಕೂಡ ಮಾಡಿರ್ಬೋದು. ಅಂದರೆ ಖಂಡಿತ ಮಹಾನಕ್ಷತ್ರನೇ. ನಾ, ನೀ, ನು, ನೇ ಅಕ್ಷರಗಳು ಬರುತ್ತೆ. ಸಾಮಾನ್ಯವಾಗಿ ನೀವು ನಾಗರಾಜು, ನಾಗೇಂದ್ರ, ನಕಾರದಲ್ಲಿ ಎಷ್ಟು ಹೆಸರುಗಳಿದೆಯೋ, ಹೆಣ್ಮಕ್ಳು ನಾಗಲಕ್ಷ್ಮಿ, ನಾಗವೇಣಿ, ನವ್ಯ, ನಿವ್ಯ ಎಲ್ಲ ಹೆಸರುಗಳು ಕೂಡ ಅನುರಾಧ ನಕ್ಷತ್ರ ಇರುತ್ತೆ. ನಾನು ನಕ್ಷತ್ರಗಳಿಗೆ ನಿಮಗೆ ಫಲಾಫಲಗಳು ಹೇಳ್ಕೊಂಡು ಹೋದಾಗ ಇದು ಇಷ್ಟು ನಮ್ಮಲ್ಲಿ ಕೆಲವೆಲ್ಲ ಇಲ್ಲವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು, ಇನ್ನು ಕೆಲವು ಎಷ್ಟು ಕರೆಕ್ಟಾಗಿದೆ ಅಂತ ಅನ್ನಿಸ್ಬೋದು. ಅದೇನಕ್ಕಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿ ನೀವು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನೀವು ಯಾವ ಊರಲ್ಲಿ ಹುಟ್ಟಿದಿರೋ, ಯಾವ ಸಮಯಕ್ಕೆ ಹುಟ್ಟಿದಿರೋ, ಅದ್ರ ಪ್ರಕಾರ ಯಾವ ಲಗ್ನದಲ್ಲಿ ಹುಟ್ಟಿದಿರೋ, ರಾಶಿ ಅಂತ ಒಂದಿರುತ್ತೆ, ಲಗ್ನ ಅಂತಿರುತ್ತೆ, ನಕ್ಷತ್ರ ಅಂತಿರುತ್ತೆ. ಈ ಲಗ್ನ ಅನ್ನೋದೇ ಮನುಷ್ಯನ ಪ್ರಧಾನವಾದ ಸ್ವಭಾವ, ಗುಣ, ಆಕಾರ ಎಲ್ಲ ಕೊಡುತ್ತೆ. ಆದರೆ ಈ ನಕ್ಷತ್ರಗಳು ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ. ಯಾವುದೋ ಒಂದು ನಮಗೆ ಒಂದು ಗಾಡಿ ಇದ್ದರೆ ಟೈರ್ ಮುಖ್ಯನಾ, ಇಂಜಿನ್ ಮುಖ್ಯನಾ, ಗೇರ್ ಬಾಕ್ಸ್ ಮುಖ್ಯನಾ, ಸೀಟ್ ಮುಖ್ಯನಾ ಅಂದಂಗೆ ಎಲ್ಲ ಸೇರಿದ್ದೇ ಪ್ರಯಾಣಕ್ಕೆ ಸೌಕರ್ಯವಾಗೋದು. ಆ ರೀತಿ ಈ ನಕ್ಷತ್ರದ ಬಗ್ಗೆ ನಾನು ಹೇಳುವಂಥದ್ದು ಕೂಡ ನಿಮಗೆ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ. ಈಗ ಅನುರಾಧ ನಕ್ಷತ್ರದವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒಳ್ಳೆ ಪರ್ಸ್ನಾಲಿಟಿ ಇರುತ್ತೆ ಅವರಿಗೆ. ಗಂಡಸರಾದರೆ ಒಳ್ಳೆ ಪರ್ಸ್ನಾಲಿಟಿ ಇರುತ್ತೆ, ಅಗಲವಾದಂತಹ ಮುಖ ಇರುತ್ತೆ, ಒಂಥರ ತೀಕ್ಷ್ಣವಾದಂತಹ ಕಣ್ಣುಗಳಿರುತ್ತೆ, ಸ್ವಲ್ಪ ನೋಟದಲ್ಲಿ ಕೂಡ ಕಠಿಣವಾಗಿ ನೋಡುವಂತಹ ಗುಣ ಇರುತ್ತೆ. ಒಂಥರ ಗಂಟು ಹಾಕ್ಕೊಂಡು ಮುಖ ಕೆಲವರು ಇರ್ತಾರೆ ಯಾವಾಗಲೂ. ಅಂದರೆ ಫೋಟೋ ಗಿಟಾಕ್ ಸ್ಮೈಲ್ ಅಂದಾಗ ಸ್ಮೈಲ್ ಮಾಡ್ಬೋದು, ಸ್ವಲ್ಪ ಮುಖ ಯಾವಾಗಲೂ ಗಂಟು ಹಾಕ್ಕೊಂಡು ಯಾವಾಗಲೂ ಯೋಚನೆ ಮಾಡುವಂತಹ ಗುಣ ಅವರಲ್ಲಿ ಹೆಚ್ಚಿರುತ್ತೆ. ಒಂದೇ ಕಡೆ ನಿಂತ್ಕೊಳ್ಳಲ್ಲ ಅವರು, ಯಾವಾಗಲೂ ಈ ಕಡೆ ಆ ಕಡೆ ಓಡಾಡ್ಕೊಂಡಿರ್ತಾರೆ. ಅವರ ಸ್ವಭಾವ ತಗೊಂಡ್ರೆ ಜೀವನದಲ್ಲಿ ಬಹಳ ಸಲ ಬಹಳ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಕ್ಯಾರೆಕ್ಟರ್ಸು. ಚಿಕ್ಕ ವಯಸ್ಸಲ್ಲೇ ತಂದೆ ಸಹ ಇಲ್ಲದೆ ಹೋಗ್ಬೋದು, ಅಥವಾ ತಾಯಿಗೆ ಆರೋಗ್ಯದಲ್ಲಿ ಕೊರತೆ ಉಂಟಾಗ್ಬೋದು, ತಾನು ಮನೆ ಬಿಟ್ಟು ಹೋಗಿ ಬೇರೆ ಕಡೆ ಜೀವನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರಬಹುದು. ಒಂದು ರೀತಿಯಲ್ಲಿ ಯಾವಾಗಲೂ ಸಣ್ಣಪುಟ್ಟ ವಿಚಾರಕ್ಕೆ ಕೂಡ ಮನಸ್ಸು ನೊಂದುಕೊಳ್ಳುವಂತಹ ಸಿಚುವೇಶನ್ ಅವ್ರ ಜೀವನದಲ್ಲಿ ಬರ್ಬೋದು. ಆದರೂ ಕೂಡ ಒಂದು ಹಠ ಹಿಡಿದು ಅದು ಕೆಲಸವನ್ನು ಬಹಳ ವಿಶೇಷವಾಗಿ ಮಾಡುವಂತಹ ಗುಣ ಅವರಲ್ಲಿ ಇರುತ್ತೆ. ಕೆಲವೊಮ್ಮೆ ಚಿಕ್ಕ ವಯಸ್ಸಲ್ಲಿ ಯಾರೋ ಏನೋ ಹೇಳ್ಬಿಟ್ರು ತಪ್ಪಾಗಿ ಅಂತೇಳಿ ಪ್ರೂವ್ ಮಾಡೋದಕ್ಕೆ, ಅದನ್ನು ನಾನು ಹಂಗಲ್ಲ ಅಂತ ತೋರಿಸೋದಕ್ಕೆ ಜೀವಮಾನ ಪೂರ್ತಿ ಕಷ್ಟಪಟ್ಟ ಮೇಲೆ ಬಂದು ಅವರಿಗೆ ತೋರಿಸಿ ಒಂಥರ ರಿವೆಂಜ್ ಅಂತಾರಲ್ಲ, ಸೇಡು ತೀರಿಸ್ಕೊಳ್ಳೋವಂಥ ಗುಣ ಕೂಡ ಅವರಲ್ಲಿ, ಕೆಟ್ಟದಕ್ಕಲ್ಲ ಒಳ್ಳೆಯದಕ್ಕೆ ಸೇಡು ತೀರಿಸ್ಕೊಳ್ಳುವಂಥ ಗುಣ ಕೂಡ ಅವರಲ್ಲಿ ಇರುತ್ತೆ. ಕಷ್ಟಪಡುವಂತಹ ಜೀವಿಗಳು, ಎಲ್ಲೇ ಹೋದರೂ ಏನೇ ಮಾಡಿದ್ರು ಕಷ್ಟ. ಅಂದರೆ ನೀವು ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು 10-15 ಜನದಲ್ಲಿ ಒಬ್ಬರು ನಾಗರಾಜ್ ಅಂತ ಇರ್ತಾರೆ. ನಾಗರಾಜ್ ಅಂದರೆ ನಾಗರಾಜನ ಕರೀರಿ, ಎಲ್ಲ ಅವನಿಗೆ ಗೊತ್ತಿರುತ್ತೆ ಅಂತಾರೆ. ನಾಗರಾಜನಿಗೆ ಹೇಳ್ರಿ ಮಾಡ್ತಾರೆ ಅಂತಾರೆ. ಆದರೆ ಸ್ವಲ್ಪ ಕೋಪಿಷ್ಟ ಕಣಪ್ಪ ಅವನು, ಏನೋ ಬಾಯಿಗೆ ಬಂದಿದ್ದು ಟಕ್ಕಂತ ಹೇಳ್ಬಿಡ್ತಾನೆ. ಅಂದರೆ ಮನಸ್ಸಲ್ಲಿ ಏನೇನು ಬರುತ್ತೋ ಅದನ್ನು ಟಕ್ಕಂತ ಹೇಳುವಂಥ ಗುಣ ಅವರಲ್ಲಿ. ಕೆಲವ್ರಿಗೆಲ್ಲ ಇರೋಲ್ಲ, ಅಯ್ಯೋ ಯಾರೇನು ಅನ್ಕೊಂಡ್ಬಿಡ್ತಾರೋ ಅನ್ನತ್ತಿರುತ್ತೆ. ಆದರೆ ಅಂದರೆ ಅನುರಾಧ ನಕ್ಷತ್ರದವರು ಓಪನ್ ಆಗಿ ಹೇಳುವಂತಹ ಗುಣ ಅವರಲ್ಲಿ ಇರುತ್ತೆ. ಪರ್ಮನೆಂಟಾಗಿ ಯಾರ ಹತ್ರನೂ ಸಂಬಂಧಗಳನ್ನು ಸರಿಯಾಗಿ ಬೆಳೆಸ್ಕೊಳ್ಳೋದಿಲ್ಲ. ಅವರು ತಮ್ಮ ಮಕ್ಕಳ ಬಗ್ಗೆ ಬಹಳ ಆಸಕ್ತಿ ತಗೊಳ್ತಾರೆ. ಮದುವೆ ಆಗೋವರೆಗೂ ಬಹಳ ಕಷ್ಟ ಇರುತ್ತೆ ಇವರಿಗೆ. ಮದುವೆ ಆದ ನಂತರ ಶ್ರೀಮತಿಯ ಸಹಕಾರದಿಂದ ಬಹಳ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇವರು ಚಿಕ್ಕ ವಯಸ್ಸಲ್ಲಿ ಭಾಳ ಕಷ್ಟಪಟ್ಟಿರೋದ್ರಿಂದ ತಮ್ಮ ಮಕ್ಕಳು ಆ ರೀತಿ ಕಷ್ಟಪಡಬಾರ್ದು ಅಂತ ಅವರಿಗೆ ಬೇಕಾದಂತಹ ವಿಚಾರಗಳಲ್ಲಿ ಅವ್ರಿಗೊಂದು ಯಾವುದೇ ಒಂದು ವಿದ್ಯಾಭ್ಯಾಸ ಆಗಲಿ, ಅಥವಾ ಹಣಕಾಸಿನ ವ್ಯವಸ್ಥೆ ಆಗಲಿ, ಸೇವಿಂಗ್ಸ್ ಆಗಲಿ, ಓದಿರಲಿ ಓದದೇ ಇರಲಿ, ಅದನ್ನೆಲ್ಲ ಮಾಡಿಕೊಟ್ಟು ಅವ್ರನ್ನ ಮುಂದಕ್ಕೆ ತರುವಂತಹ ಗುಣ ಅವರಲ್ಲಿರುತ್ತೆ. ಕೆಲವರಿಗೆ ಮದುವೆ ವಿಚಾರದಲ್ಲಿ ಏರುಪೇರಾಗುತ್ತೆ, ಸರಿ ಹೋಗಲ್ಲ. ಕೆಲವರಿಗೆ 2 ಮದುವೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅದು ಜಾತಕದ ಮೇಲೆ, ಲಗ್ನದ ಮೇಲೆ, ಮನೆಯಲ್ಲಿ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳ ಮೇಲೆ ಕೂಡ ಅದು ಹೋಗುತ್ತೆ. ಆದರೂ ಕೂಡ ಏನೇ ಆಗಲಿ
ಅವರು ಕಠಿಣವಾಗಿದ್ದರೂ ಕೂಡ, ಸ್ವಲ್ಪ ಕೆಟ್ಟದಾಗಿ ಮುಖ ಇಟ್ಕೊಂಡಿದ್ದರೂ ಕೂಡ ತಮ್ಮ ಕರ್ತವ್ಯಗಳನ್ನು ಖಂಡಿತ ಮಾಡುವಂತಹ ವ್ಯಕ್ತಿಗಳಾಗಿ ಅವರಿರ್ತಾರೆ. ವ್ಯಾಪಾರ ಮಾಡೋದ್ರಲ್ಲಿ ಎತ್ತಿದ ಕೈ ಇರ್ತಾರೆ. ರಿಯಲ್ ಎಸ್ಟೇಟು, ಬಿಲ್ಡಿಂಗ್ ಮೆಟೀರಿಯಲ್ಸು, ಕಾಂಟ್ರಾಕ್ಟ್ರುಗಳು, ಜ್ಯುವೆಲ್ಲರಿ ಮಾಡೋರು, ಟ್ರಾವೆಲ್ಸ್ ನಡೆಸೋರು, ಇವರೆಲ್ಲ ವ್ಯಾಪಾರದ ಲೆಕ್ಕಕ್ಕೆ ಹೋದರೆ, ಈ ಕಡೆ ಕೆಲವು ಪೊಲೀಸ್ಗಳು, ದಂತ ಚಿಕಿತ್ಸೆ, ಡೆಂಟಿಸ್ಟು, ಆ್ಯಕ್ಟರ್ಸು, ಮ್ಯೂಸಿಕ್ ಅವರು, ಭೂಮಿಯ ಕೆಳಗಡೆ ಹೋಗಿ ಮೈನಿಂಗ್ ಕೆಲಸ ಮಾಡ್ತಕ್ಕಂಥವ್ರು, ಭಾಳ ಅಂದರೆ ಒಂದು ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ನಡೆಸೋವಂಥ ಯೋಗ ಅವರಲ್ಲಿ ಭಾಳ ಹೆಚ್ಚಾಗಿರುತ್ತೆ. ಏನೇ ಕೆಲಸ ತೊಗೊಂಡ್ರೂ ಕೂಡ ಅದನ್ನು ನಾನು ಸರಿಯಾಗಿ ಮಾಡ್ತೀನಿ ಅನ್ನುವಂತಹ ಗುಣ ಅವರಲ್ಲಿ ಇರುತ್ತೆ. ಸಹಾಯ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ನಮ್ಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಸರ್, ಸಪೋರ್ಟ್ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಬ್ಯಾಕ್ಗ್ರೌಂಡು ಸಪೋರ್ಟ್ ಎಲ್ಲ ಇವರಿಗೆ ದೈವಾಂಶದಲ್ಲಿ ಇರುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿದ್ರು ಇವರು ಅವ್ರಿಗೆ ಮಾಡಬೇಕಾಗಿರುತ್ತೆ, ಅವ್ರು ಇವ್ರಿಗೆ ಮಾಡೋದು ಕಮ್ಮಿ ಆಗಿರುತ್ತೆ. ಕೆಲವೊಮ್ಮೆ ಗಂಡ ಹೆಂಡತಿ ಮಧ್ಯೆ ತಕರಾರು ಬರ್ಬೋದು. ನಮ್ಮ ಯಜಮಾನರು ಎಲ್ಲ ಅನುರಾಧ ನಕ್ಷತ್ರದವರು ಅವ್ರ ತಾಯಿ ಮನೆಗೆ, ತಮ್ಮನ ಮನೆಗೆ, ಅಕ್ಕನ ಮನೆಗೆ ಮಾಡಿಬಿಡ್ತಾರೆ, ನಮ್ಮ ಮನೆಗೆ ಏನೂ ಮಾಡಲ್ಲ ಅಂತ. ಆ ರೀತಿ ಅಲ್ಲ. ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ಬೇಡಿಕೆ ಇರುತ್ತೋ ಅಲ್ಲಿ ಸಹಾಯ ಮಾಡುವಂಥ ಗುಣ ಇವರಲ್ಲಿ ಖಂಡಿತ ಇರುತ್ತೆ. ನಾನು ಹೇಳಿದ್ನಲ್ಲ, ದೇವ್ರ ನಂಬಿಕೆ ಖಂಡಿತ ಇರುತ್ತೆ. ಅದನ್ನು ಎಲ್ಲರ ಹತ್ರನೂ ಹೇಳ್ಕೊಳ್ಳಲ್ಲ. ಕೆಲವೊಮ್ಮೆ ನಾವು ದೇವ್ರ ನಂಬಿಕೆ ಇರೋ, ಅಯ್ಯೋ ನಾವು ಭಾಳ ನಂಬ್ತೀನಪ್ಪ, ಅಲ್ಲಿ ಹೋಗ್ತೀನಪ್ಪ, ಇಲ್ಲಿ ಹೋಗ್ತೀನಪ್ಪ, ಅದು ಮಾಡ್ತೀನಿ. ಮನಸ್ಸಾರೆ ಎಲ್ಲೇ ಹೋದರೂ ಕೂಡ ದೇವರನ್ನು ನಂಬುವಂಥದ್ದು ಇರುತ್ತೆ. ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಮನಸ್ಸು ಅವರಲ್ಲಿರುತ್ತೆ. ಮದುವೆಯ ನಂತರ ಒಳ್ಳೆಯ ಸ್ಥಾನಮಾನವನ್ನು ಗಳಿಸುವಂತಹ ಯೋಗ ಇರುತ್ತೆ. ಒಟ್ಟುಮೊತ್ತದಲ್ಲಿ 40-35 ವಯಸ್ಸಿನ ನಂತರ ಒಂದು ಸ್ಥಿರವಾದ ವರಮಾನ, ಮನಃಶಾಂತಿ ಇರುವಂತಹ ಗುಣಗಳಿರುತ್ತೆ. ಕೆಲವು ದುರಭ್ಯಾಸಗಳಿಗೆ ಅವರು ಒಳಪಡುವ ಸಾಧ್ಯತೆ ಇರುತ್ತೆ. ಸ್ಮೋಕಿಂಗು, ಡ್ರಿಂಕಿಂಗು, ಅದನ್ನು ಕೂಡ ಅವರು ಬಿಟ್ಟರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಆಸ್ತಮಾ, ಶ್ವಾಸಕೋಶದ ತೊಂದರೆಗಳು ಅಥವಾ ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆಗಳು, ಮಲಬದ್ಧತೆ ಆಗುವಂತಹ ಸಿಚುವೇಶನ್ಸ್ ಬರುತ್ತೆ. ಆದುದರಿಂದ ಆರೋಗ್ಯದ ವಿಚಾರದಲ್ಲಿ ಗಮನ ತಗೊಳ್ಳೋದು ಒಳ್ಳೆಯದು. ಈ ರಾಶಿಯಲ್ಲಿ, ಈ ನಕ್ಷತ್ರದಲ್ಲಿ, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದಂತಹ ಹೆಣ್ಣುಮಕ್ಕಳು ಕೂಡ ಮೇಲೆ ಹೇಳಿದಂಥ ಗುಣಗಳೆಲ್ಲ ಇದ್ದರೂ ಕೂಡ ಅದರ ಜೊತೆ ಸ್ವಲ್ಪ ಅವರು ಆಕರ್ಷಕವಾಗಿರ್ತಾರೆ. ಸ್ವಲ್ಪ ಹೆಣ್ಮಕ್ಳು ನೋಡಿದ್ರು ಕೂಡ ಟಫ್ ಲೇಡಿ ಅಂತ ಏನು ಹೇಳ್ತಾರೆ ನೋಡಿ, ಬ್ಯೂಟಿಫುಲ್ ಲೇಡಿ ಅಂತ ಹೇಳ್ತೀವಿ, ಕೆಲವ್ರನ್ನ ಅಟ್ರಾಕ್ಟಿವ್ ಲೇಡಿ ಅಂತ ಹೇಳ್ತೀವಿ, ಮೈಲ್ಡ್ ಲೇಡಿ ಅಂತ ಹೇಳ್ತೀವಿ. ಆದರೆ ಈ ಅನುರಾಧ ನಕ್ಷತ್ರದವರು ಸ್ವಲ್ಪ ಟಫ್ ಸ್ಟ್ಯಾನ್ಸು, ಸ್ಪೋರ್ಟ್ಸು, ಗೇಮ್ಸು ಎಲ್ಲದಕ್ಕೂ ರೆಡಿ. ಮನೆ ಮುಂದೆ ಕೂಡ ಯಾರು ಒಂದು 10-20 ಜನ ಮನೆಗೆ ಬಂದುಬಿಟ್ರೆ ಟಕ್ಕಂತ ಅವ್ರಿಗೆಲ್ಲರಿಗೂ ಊಟ ಮಾಡಿ ಹಾಕುವಂತಹ ಒಂದು ಧೈರ್ಯ, ಒಂದು ಯಾರನ್ನೂ ಎದುರು ನೋಡಲ್ಲ, ಸಹಾಯಕ ಕೂಡ ಅವರೇ ನಿಂತ್ಕೊಂಡು ಮಾಡುವಂತಹ ಯೋಗ ಇರುತ್ತೆ. ಸ್ವಲ್ಪ ಹಣೆ ಭಾಳ ಅಗಲವಾಗಿರ್ತಕ್ಕಂಥದ್ದು ಇರುತ್ತೆ. ಮನಸ್ಸು ಭಾಳ ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಸಿಂಪಲ್ ಲೈಫು. ಅಂದರೆ ಇವರು ಸ್ವಾರ್ಥಿನ ನಿಸ್ವಾರ್ಥಿನ ಅಂತ ಕೆಲವು ಸಮಯ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಸ್ವಾರ್ಥಿ ಅಂದರೆ ಭಾಳ ಸ್ವಾರ್ಥಿ ಅಂತ ಅನ್ನಿಸ್ಬಿಡುತ್ತೆ. ಕೆಲವು ಸಮಯ ಅವ್ರು ಮಾಡೋ ಸಹಾಯಗಳು, ಸಹಕಾರಗಳು ನೋಡಿದ್ರೆ ಅಯ್ಯೋ ಎಂಥ ನಿಸ್ವಾರ್ಥವಾದಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತ ಕೂಡ ಅನಿಸುತ್ತೆ. ಸೋಷಿಯಲ್ ಕೆಲಸ ಮಾಡೋರು, ಬೀದಿಯಲ್ಲಿ ಯಾರಿಗಾರು ತೊಂದರೆ ಆದರೆ ಅಥವಾ ಕರೆಂಟ್ ಹೋಗಿದ್ರೆ ಅಥವಾ ಏನಾದ್ರು ಹಳ್ಳ ದಿಣ್ಣೆ ಇದ್ದರೆ ಕೂಡ ಫಸ್ಟು ಕಾರ್ಪೊರೇಷನ್ಗೋ, ಗೌರ್ಮೆಂಟ್ಗೋ, ಪೊಲೀಸ್ ಸ್ಟೇಷನ್ಗೋ, ಎಲೆಕ್ಟ್ರಿಕ್ ಆಫೀಸ್ಗೋ ಹೇಳೋರು ಇವರೇ ಇರ್ತಾರೆ. ಮುಂದೆ ನಿಂತ್ಕೊಂಡು ಮಾಡುವಂತಹ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ. ಹಿರಿಯರಿಗೆ ಖಂಡಿತ ಮರ್ಯಾದೆ ಕೊಡುವಂತಹ ಗುಣ ಇರುತ್ತೆ. ಕೆಲವೊಮ್ಮೆ ಅತ್ತೆ ಸೊಸೆ ಮಧ್ಯ ಏರುಪೇರಾಗುವಂಥ ಸಾಧ್ಯತೆಗಳು ಖಂಡಿತ ಬರುತ್ತೆ. ಗಂಡ ಮಕ್ಕಳು ಇವರಿಗೆಲ್ಲ ಬಹಳ ಡಿವೋಟೆಡ್ಡು, ಬಹಳ ಕಾಲವನ್ನು ಕೊಡುವಂತಹ ಯೋಗ. ಒಂದು ಎಕ್ಸಾಂಪಲ್ ಮದರ್ ಅಂತಲ್ಲ, ನಮ್ಮ ತಾಯಿಪ್ಪ ನಮ್ಮನ್ನು ಸಾಕಿದ್ದು ಎಷ್ಟು ಕರೆಕ್ಟಾಗಿ ಮಾಡಿದ್ರು ಅಂತ. ಆ ರೀತಿ ತಂದೆ ಹೇಗೆ ಮಕ್ಕಳ ಭವಿಷ್ಯಕ್ಕೆ ಹಣಕಾಸಿನ ವಿಚಾರದಲ್ಲಿ, ವಿದ್ಯಾಭ್ಯಾಸದಲ್ಲಿ ಸಹಕಾರ ಮಾಡ್ತಾರೆ, ಆ ಥರ ಅನುರಾಧ ನಕ್ಷತ್ರದ ತಾಯಿ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಸೌಲಭ್ಯಗಳನ್ನು ಮಾಡಿಕೊಡುವಂತಹ ತ್ಯಾಗ ಮನೋಭಾವ ಅವರಲ್ಲಿರುತ್ತೆ. ಕೆಲವರು ಮ್ಯೂಸಿಕ್ ಕಲ್ತಿರ್ತಾರೆ, ಟೀಚರ್ ಕೆಲಸ ಮಾಡ್ತಾಯಿರ್ತಾರೆ, ಸ್ಪೋರ್ಟ್ಸಲ್ಲಿರ್ತಾರೆ, HR, ಅಕೌಂಟ್ಸು, ಆಡಿಟಿಂಗು, ಟೆಕ್ನೋ ಕಮರ್ಷಿಯಲ್ ಏರಿಯಾಸ್ ಅಂತೀವಿ. ಸಾಫ್ಟ್ವೇರ್ ಮಾಡಿದರೂ ಕೂಡ ಗ್ರೂಪ್ ಲೀಡರು, ಈ ರೀತಿ ಆಗುವಂತಹ ಸಾಧ್ಯತೆಗಳಿದೆ. ಅನುರಾಧ ನಕ್ಷತ್ರದವರು ಚಿಕ್ಕ ವಯಸ್ಸಲ್ಲಿ 15-16 ವಯಸ್ಸವರೆಗೂ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಬಂದರೂ ಕೂಡ ಅದರ ನಂತರ 20ನೇ ವಯಸ್ಸಿಂದ ಸ್ವಲ್ಪ 18-20ರಿಂದ ಒಂದು ಸ್ಟಡಿ ಆಗ್ತಾರೆ. ಚಿಕ್ಕ ವಯಸ್ಸಲ್ಲೇ ಕೆಲಸಕ್ಕೆ ಹೋಗ್ಬಿಡ್ತಾರೆ. ವಿದ್ಯಾಭ್ಯಾಸ ಇರೋರು ಕೆಲವರು ಕೂಡ ಈವ್ನಿಂಗ್ ಕಾಲೇಜ್ ಓದ್ಕೋತೀನಿ ಅಥವಾ ಪಾರ್ಟ್ ಟೈಮ್ ಓದ್ಕೋತೀನಿ ಅಂತೇಳಿ ಕೆಲಸ ಮಾಡಿ ಸಂಸಾರವನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ತಗೊಳ್ತಾರೆ. ಅನುರಾಧ ನಕ್ಷತ್ರದವರು 1ನೇ ಪಾದದವರು ಸಾಮಾನ್ಯವಾಗಿ ಯಾರು ದೊಡ್ಡಪ್ಪನ ಮನೆ, ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದಿರೋರಾಗಿರ್ತಾರೆ ಅಥವಾ ದತ್ತು ಹೋಗಿರ್ತಾರೆ ಕೆಲವರು.
ಚೆನ್ನಾಗಿ ಮಾತಾಡ್ತಾರೆ, ಮರ್ಯಾದೆಗೆ ಎದುರ್ತಾರೆ, ಭಾಳ ಪಾಪ್ಯುಲರ್ ಆಗುವಂತಹ ಫಿಗರ್. ಅಂದರೆ ಬೀದಿಯಲ್ಲಿ ಆ ಬೀದಿಯಲ್ಲಿ ಪಾಪ್ಯುಲರು ಅಥವಾ ಆ ಬಡಾವಣೆಯಲ್ಲಿ ಪಾಪ್ಯುಲರು ಇಲ್ಲ ಊರಲ್ಲಿ ಪಾಪ್ಯುಲರು ಅಂಥ ಕ್ಯಾರೆಕ್ಟರ್ಸ್ ಅವರು ಇರ್ತಾರೆ. ಪವರ್ಫುಲ್, ಏನೇ ಮಾಡಬೇಕು ಅಂದರೂ ಕೂಡ ಸ್ಥಿತಪ್ರಜ್ಞರಾಗಿ ಮಾಡುವಂತಹ ಯೋಗ ಅವರಲ್ಲಿರುತ್ತೆ. ಅನುರಾಧ ನಕ್ಷತ್ರ 2ನೇ ಪಾದದವರು ಒಳ್ಳೆಯ ಅಧಿಕಾರಿಗಳಾಗಿರ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಅಂತ ಹೇಳ್ತೀವಿ. ಸರ್ಕಾರದ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ 2 ರೀತಿಯಲ್ಲಿ ಸಂಪಾದನೆ ಮಾಡುವಂತಹ ಯೋಗಗಳು ಕೂಡ ಅವರಿಗಿರುತ್ತೆ. ದೇವರ ಮೇಲೆ ಭಾಳ ನಂಬಿಕೆ ಇಟ್ಟಿರ್ತಕ್ಕಂಥ ಸ್ವಭಾವ ಅವರಲ್ಲಿರುತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇರೋದ್ರಿಂದ 45 ವಯಸ್ಸಿನ ನಂತರ ಸ್ವಲ್ಪ ಕೇರ್ತವೆ. ಬೆನ್ನು ನೋವು, ಹೊಟ್ಟೆ ಕೆಡುತು, ಕತ್ತು ನೋವು ಇದೆಲ್ಲ ಬರುವ ಸಾಧ್ಯತೆ ಇರೋದ್ರಿಂದ ವ್ಯಾಯಾಮ ಮಾಡಬೇಕಾಗುತ್ತೆ. ಅನುರಾಧ ನಕ್ಷತ್ರ 3ನೇ ಪಾದದವರು ಚಿಕ್ಕ ವಯಸ್ಸಲ್ಲೇ ತಾಯಿಗೆ ತೊಂದರೆ, ತಾಯಿ ಆರೋಗ್ಯ ಕೆಟ್ಟಿತ್ತು, ನಾನೇ ಜವಾಬ್ದಾರಿ ತೊಗೋಬೇಕು ಅನ್ನೋದು ಹೆಣ್ಮಕ್ಳಿಗೆ ಇದ್ದರೆ ಬಂದ್ಬಿಡುತ್ತೆ. ಬ್ಯಾಲೆನ್ಸ್ಡ್ ಮೈಂಡು, ಇವರು ದೊಡ್ಡವರು, ಅವ್ರು ಚಿಕ್ಕವರು, ಇವರು ಒಳ್ಳೆಯವರು, ಅವ್ರು ಕೆಟ್ಟವರು, ಇದೆಲ್ಲ ಇಲ್ಲ, ಎಲ್ಲರೂ ಒಳ್ಳೆಯವರು ಅಂತ ಭಾವಿಸುವಂಥ ಗುಣ ಇರುತ್ತೆ. ಕನ್ಫ್ಯೂಷನ್ ಮಾಡ್ಕೋತಾರೆ ಭಾಳ ಬೇಗ, ಯಾವುದನ್ನು ತೀರ್ಮಾನ ತೊಗೊಳಕ್ಕಾಗಲ್ಲ. ಎಲ್ಲರಲ್ಲೂ ನಂಬೋದ್ರಿಂದ ಒಂದು ವೇಳೆ ಆ ರೀತಿ ಆಗ್ಬೋದು. ಅವ್ರಿಗೆ ಬಹಳ ಸಾಕಾರವಾದಂತಹ ಮನೋಭಾವ ಇರುತ್ತೆ. ಅವರಿಗೆ ಕಣ್ಣಿನ ತೊಂದರೆ ಬರುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಡಾಕ್ಟ್ರ್ ನೋಡೋದು ಉತ್ತಮ. ಅನುರಾಧ ನಕ್ಷತ್ರ 4ನೇ ಪಾದದವರು ಒಂದೇ ಕಡೆ ಇರಲ್ಲ. ನಾನು ಹೇಳಿದೆ, ನಾನಿ ನೂನೆ ಅಕ್ಷರಟ್ಟೆ ಅನುರಾಧ ನಕ್ಷತ್ರದವರೇ ಗಂಡು ಹೆಣ್ಣು ಯಾರೇ ಆಗಲಿ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಓಡಾಡ್ಕೊಂಡಿರ್ತಾರೆ ಅಂತೇಳಿ. ಸ್ವಲ್ಪ ಡೌಟು, ಎಲ್ಲೇ ಹೋದರೂ ಏನೇ ಹೋದರೂ ಬೇಗ ತೀರ್ಮಾನ ತೊಗೊಳ್ಳಲ್ಲ. ಇದು ಹಿಂಗಿರ್ಬೋದಾ, ಅದು ಹಂಗಿರ್ಬೋದಾ, ಎಲ್ಲ ಪ್ರಶ್ನೆ ಕೇಳುವಂತಹ ಸ್ವಭಾವ ಅವರಲ್ಲಿರುತ್ತೆ. ಸಾಮಾನ್ಯವಾಗಿ ಕಂಫರ್ಟಬಲ್ ಲೈಫೇ ನನಗಿಲ್ಲ ಅಂತ ಕೆಲವು ಸಮಯ ಕೊರಗುವಂತಹ ಸ್ವಭಾವ ಅವರಲ್ಲಿರುತ್ತೆ. ಕೆಲವರಿಗೆ ಮದುವೆ ಭಾಳ ಲೇಟಾಗಿ ನಂತರ ಮದುವೆ ಆಗುವ ಸಾಧ್ಯತೆ ಇದೆ. ಒಟ್ಟುಮೊತ್ತದಲ್ಲಿ ಅನುರಾಧ ನಕ್ಷತ್ರದವರು ಸ್ವಾಭಿಮಾನಿಗಳು, ಸ್ವಲ್ಪ ಕೋಪಿಷ್ಠರಲ್ಲಿ ಕೂಡ ಗುಣವಂತರು, ತಾವು ತೆಗೆದುಕೊಂಡಂತಹ ಜವಾಬ್ದಾರಿ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮುಗಿಸುವಂತಹ ದೃಢವಾದ ಮನಸ್ಸಿರ್ತಕ್ಕಂಥವರು. ಆದುದರಿಂದ ಅನುರಾಧ ನಕ್ಷತ್ರದವರು ಸುಬ್ರಹ್ಮಣ್ಯ ದರ್ಶನ ಮಾಡಿದರೆ ವಿಶೇಷವಾದ ಫಲಗಳು ನಿಮಗೆಲ್ಲರಿಗೂ ಸಿಗುತ್ತೆ. ನಮಸ್ಕಾರ.